ಮಧು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ ಸಹಕಾರದೊಂದಿಗೆ ಕಾಂಗ್ರೆಸ್ ಜಿಬಿಎ ಆಕಾಂಕ್ಷಿಯಾದ ಶ್ರೀಮತಿ ರೂಪಾದೇವಿರವರ ನೇತೃತ್ವದಲ್ಲಿ ಅಗ್ರಹಾರ ದಾಸರಳ್ಳಿಯಲ್ಲಿ ಉಚಿತ ಮಹಾ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ಕನ್ನಡಕ ವಿತರಣೆ ಮಾಡಲಾಯಿತು. ಇದು ಪ್ರಿಯಕೃಷ್ಣ ಕಡೆಯಿಂದ ಕ್ಯಾಂಪ್ ಮಾಡ್ತಾ ಇದ್ದಾರೆ. ರೂಪಾದೇವಿ ಮೇಡಮ್ ಮಾಡ್ತಾ ಇರೋದು. ಪ್ರೆಗ್ನೆಂಟ್ ಅವ್ರಿಗೆ ಮತ್ತು ಶುಗರ್ BP ಇರೋರಿಗೆಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಪ್ರೆಗ್ನೆಂಟ್ ಇರೋರಿಗೆ ಸಿಸೇರಿಯನ್ ನಾರ್ಮಲ್ ಇರೋರಿಗೆಲ್ಲ ಫುಲ್ ಬೆನಿಫಿಟ್ ಎಲ್ಲ ಇದೆ. ಶುಗರ್ BP ಎಲ್ಲ ಟೆಸ್ಟ್ ಚೆನ್ನಾಗಿ ಮಾಡಿಸ್ತಾ ಮೇಡಮ್ ಇದು ಮಾಡ್ತಿದ್ದಾರೆ. ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಪ್ರಿಯಕೃಷ್ಣ ಸರ್ ಅವರ ಸಹಕಾರದೊಂದಿಗೆ ಮಧು ಹಾಸ್ಪಿಟಲ್ನ ಸಹಯೋಗದೊಂದಿಗೆ ಇವತ್ತು ನಮ್ಮ ಅಗ್ರಹಾರ ದಾಸರಳ್ಳಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ನಾವು ಮೆಗಾ ಹೆಲ್ತ್ ಕ್ಯಾಂಪ್ನ ಶುರು ಮಾಡಿದ್ದೀವಿ. ಈ ಹೆಲ್ತ್ ಕ್ಯಾಂಪ್ನಲ್ಲಿ ನಾವು ಮಹಿಳೆಯರನ್ನ ವಿಶೇಷವಾಗಿ ಗಮನದಲ್ಲಿಟ್ಕೊಂಡು ಅದರಲ್ಲೂ ಗರ್ಭಿಣಿ ಮಹಿಳೆಯರಿಗೆ ಫ್ರೀ ಸ್ಕ್ಯಾನ್ನ ಇಟ್ಕೊಂಡಿದ್ದೀವಿ ಇವತ್ತು. ಅಂದರೆ ಅವರ ಡೇ 1 ಡೆಲಿವರಿವರೆಗೂ ಅವ್ರಿಗೇನು ಸ್ಕ್ಯಾನ್ಸ್ ಬರುತ್ತೆ ಅದು ಫ್ರೀ ಸ್ಕ್ಯಾನ್ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಾವು ಸಿಸೇರಿಯನ್ ಆಯಿತು ಅಂತ ಅಂದರೆ ತಾಯಿಗೆ 25,000 ಇನ್ಕ್ಲೂಡಿಂಗ್ ಮೆಡಿಸಿನ್ನು ಮತ್ತು ರೂಮ್ಸು ಈ ಎಲ್ಲ ಫೆಸಿಲಿಟೀಸ್ನ ನಾವು 25,000ದಲ್ಲಿ ಮಾಡಿಸ್ಕೊಡ್ತೀವಿ. ಅದ್ರ ಜೊತೆಗೆ ನಾರ್ಮಲ್ ಡೆಲಿವರಿ ಆಯಿತು ಅಂದರೆ 10,000 ಇನ್ಕ್ಲೂಡಿಂಗ್ ಮೆಡಿಸಿನ್ ಮತ್ತು ರೂಮ್ ಚಾರ್ಜಸ್ಸು ಮಾಡಿಸ್ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇವತ್ತು ECG ಮತ್ತು ಹಿರಿಯ ನಾಗರಿಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಿರಿಯ ನಾಗರಿಕರು ಕಣ್ಣು ತಪಾಸಣೆ ಮಾಡಿಸ್ಕೊತಾ ಇದ್ದಾರೆ. ಸೊ ಅವರಿಗೂ ಸಹ ನಾವು ಉಚಿತವಾಗಿ ಕನ್ನಡಕನ ವಿತರಣೆ ಮಾಡ್ತಾ ಇದ್ದೀವಿ. ಇಷ್ಟು ಅಲ್ಲದೆ ಚೆಕ್ ಮಾಡಿದಾಗ ಅವರಿಗೆ ಕಣ್ಣಲ್ಲಿ ಪೊರೆ ಕಂಡು ಬಂತು ಅಂತಂದರೆ ಅವರಿಗೆ ಉಚಿತವಾಗಿ ಪೊರೆ ತೆಗೆಸೋವಂಥದ್ದನ್ನು ಸಹ ಮಾಡ್ತಾ ಇದ್ದೀವಿ. ECG ಮಾಡಿಸ್ತಿದ್ದೀವಿ. ECGನಲ್ಲಿ ಯಾವುದಾದ್ರೂ ಸೀರಿಯಸ್ ಆಗಿ ಅವರಿಗೆ ಬೇರೆ ಥರದ್ದು ಏನಾದರೂ ಪ್ರಾಬ್ಲಮ್ಸ್ ಕಂಡು ಬಂತು ಅಂತಂದರೆ ನಾವು ಮಧು ಆಸ್ಪತ್ರೆ ಸಹಯೋಗದೊಂದಿಗೆ ಅವರಿಗೆ ಮ್ಯಾಕ್ಸ್ ಟು ಮ್ಯಾಕ್ಸು ಏನು ಕಡಿಮೆ ದರದಲ್ಲಿ ಅವರಿಗೆ ಆಪ್ರೇಷನ್ಸ್ ಮಾಡಿಸ್ಬೋದು ಅದನ್ನು ಮಾಡ್ತೀವಿ. ಅದರಲ್ಲೂ ಬಡತನ ರೇಖೆಗಿಂತ ಕೆಳಗಡೆ ಇರುವಂಥವರು ಕೂಲಿ ಕಾರ್ಮಿಕರು ಅಂಥವ್ರಿಗೆ ಸಂಪೂರ್ಣವಾಗಿ ಉಚಿತವಾಗಿ ನಾವು ಚಿಕಿತ್ಸೆನ ಕೊಡೋದಕ್ಕೆ ಚಿಕಿತ್ಸೆ ಕೊಡ್ತೀವಿ. ಇದ್ರ ಜೊತೆಗೆ BP ಶುಗರು ಮತ್ತು ಹೆಣ್ಮಕ್ಳಿಗೆ 30+ ಆಗಿದ್ದ ಕೂಡಲೇ ಕ್ಯಾಲ್ಶಿಯಂ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಕ್ಯಾಲ್ಶಿಯಂನ ಚಿಕಿತ್ಸೆ ಚೆಕಪ್ಪು ಸಹ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದನೇ 9 ಗಂಟೆಯಿಂದನೇ ಶುರುವಾಯಿತು ನಮ್ಮದು ಕ್ಯಾಂಪು. ಬಹಳ ಉತ್ಸಾಹದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಸ್ಥಳೀಯ ನಾಯಕರುಗಳು ಮತ್ತು ಇಲ್ಲೇನು ಮುಖಂಡರು ಇದ್ದಾರೆ ಅವರು ಎಲ್ಲರೂ ಬಂದು ಭಾಳ ಉತ್ಸಾಹದಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ನಾವು ನಮ್ಮ ನೆಚ್ಚಿನ ಶಾಸಕರಾದ ಪ್ರಿಯಕೃಷ್ಣ ಸರ್ ಅವರಿಗೂ ಇಲ್ಲಿನ ಜನತೆಗೂ ಆಮೇಲೆ ನಮ್ಮ ಲೀಡರ್ಸ್ ಯಾರಿದ್ದಾರೆ ಅವ್ರಿಗೆ ಸಲ್ಲಿಸ್ಲಿಕ್ಕೆ ಬಯಸ್ತಿದ್ದೇನೆ. ನಮಸ್ಕಾರ. ಇವತ್ತು ನಮ್ಮ ಅಗ್ರಹಾರ ದಾಸರಳ್ಳಿ ವಾರ್ಡಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಪ್ರಿಯಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ನಮ್ಮ ರೂಪಾದೇವಿ ಮೇಡಮ್ ಅವರು ಇವತ್ತು ಅಂದರೆ ಈ ಬಡತನ ರೇಖೆಗಿಂತ ಕೆಳಗಿರೋಂಥವ್ರಿಗೆ ಮತ್ತು ಕೂಲಿ ಕಾರ್ಮಿಕ ವರ್ಗದಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಒಂದು ಆರೋಗ್ಯ ಶಿಬಿರ ಮಾಡ್ತಾಯಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪಾಪ ಅದೇ ರೀತಿ ಈ ಜನಗಳು ಕೂಡ ಬಂದು ರೆಸ್ಪಾನ್ಸ್ ಚೆನ್ನಾಗಿದೆ. ಅವರು ಹೇಳ್ದಂಗೆ ಈ ಹೆರಿಗೆ ಆಗೋ ಅಂಥದ್ದು ಮತ್ತು ಆ ಥರದವ್ರಿಗೆಲ್ಲ ಇಲ್ಲಿ ನಮ್ಮ ಮಧು ಆಸ್ಪತ್ರೆ ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಕಡು ಬಡವರಿಗೆ ಒಂದು 10,000 ರೂಪಾಯಿ ಒಳಗಡೆ ನಾರ್ಮಲ್ ಡೆಲಿವರಿಗೆ ಮತ್ತು ಸಿಸೇರಿಯನ್ 25,000 ಅಂತೇಳಿ ತುಂಬ ಒಳ್ಳೆಯದು. ಏಕೆಂದರೆ ಇವತ್ತಿನ ಒಂದು ಇದರಲ್ಲಿ ಈ ಮೆಡಿಕಲ್ ಬೇರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋದರೆ 1.5 ಲಕ್ಷ 2 ಲಕ್ಷಕ್ಕೆ ಕಡಿಮೆ ಯಾವುದೂ ಆಗೋದಿಲ್ಲ. ಅಂಥದ್ರಲ್ಲಿ ಇವತ್ತು 25,000ಕ್ಕೆ ಒಂದು ಸಿಸೇರಿಯನ್ ಡೆಲಿವರಿ ಆಗ್ತಾ ಇದೆ ಅಂದರೆ ಅದು ತುಂಬಾ ಒಂದು ಒಳ್ಳೆಯ ಅನುಕೂಲವಾದ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಈ ಕನ್ನಡಕ ಮತ್ತು ಕಣ್ಣಿನ ಚಿಕಿತ್ಸೆ ಮಾಡೋವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜನಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಮೇಡಮ್ ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೆಲ್ತ್ ಚೆಕಪ್ಪಿಗೆ ಎಲ್ಲ ಜನಕ್ಕೆ ತುಂಬ ಸಹಾಯ ಮಾಡ್ತಿದ್ದಾರೆ. ಹೆಲ್ತಿನ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು ಜನ. ಅದ್ರ ಬಗ್ಗೆ ಅವರಿಗೆ ಎಚ್ಚರಿಕೆಯನ್ನು ಮತ್ತು ಸಲಹೆಯನ್ನು ಕೊಟ್ಟು ಅವರಿಗೆಲ್ಲನೂ ಫ್ರೀಯಾಗಿ ಕಣ್ಣಿನ ಚಿಕಿತ್ಸೆ ಮತ್ತು ಬ್ಲಡ್ಡು ಶುಗರು BP ಮತ್ತು ಹೆಲ್ತು ಆಮೇಲೆ ECG ಆಮೇಲೆ ಕಣ್ಣಿಂದು ರಕ್ತದಾನದ್ದು ಪ್ರತಿಯೊಂದನ್ನು ಎಲ್ಲರಿಗೂ ಉಪಯೋಗ ಆಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಇಂಥ ಕೆಲಸಗಳನ್ನು ಅನೇಕ ಮಾಡಿ ಜನರಿಗೆ ಸಹಾಯ ಮಾಡಲಿ ಅಂತ ಕೇಳ್ಕೊತಿದ್ದೀನಿ. ನಮಸ್ತೆ, ಇದು ದೀಪಕ್ ಅಂತ. ನಮ್ಮ ಪ್ರಿಯಕೃಷ್ಣ ಆಮೇಲೆ ಕೃಷ್ಣಪ್ಪ ಅವರ ಸಹಯೋಗದಲ್ಲಿ ನಮ್ಮ ರೂಪಾದೇವಿ ಮೇಡಮ್ ಇದ್ದಾರಲ್ಲ
ಅವರು ನಮ್ಮ ದಾಸಹಳ್ಳಿ ವಾರ್ಡ್ ಕಾರ್ಪೊರೇಟರ್ ಕ್ಯಾಂಡಿಡೇಟು. ಅವರು ಈ ಸಲ ಹೆಲ್ತ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಮೇಜರಾಗಿ ಅವರು ಫೋಕಸ್ ಮಾಡಿರೋದು ಏನಂದರೆ ಗರ್ಭಿಣಿ ಹೆಂಗಸರಿಗೆ ಅವ್ರಿಗೆ ಏನಂತ ಹೇಳಿದ್ರೆ ಸ್ವಲ್ಪ ಬೆನಿಫಿಟ್ ಆಗಲಿ ಅಂತ ಹೇಳ್ಬಿಟ್ಟು ಅವರು ಮಧು ಹಾಸ್ಪಿಟ್ಲಲ್ಲಿ ಇದು ಮಾಡಿ ಮಾತುಕತೆ ಆಡಿ ಇವಾಗ ಒಂದು ಅಮೌಂಟ್, ಒಂದು ಕಮ್ಮಿ ಅಮೌಂಟ್ನ ಫಿಕ್ಸ್ ಮಾಡಿ ಸ್ವಲ್ಪ ಸಿಸೇರಿಯನ್ ಅದು ಇದಕ್ಕೆಲ್ಲ ಸ್ವಲ್ಪ 25,000 ಅಂತರ ಫಿಕ್ಸ್ ಮಾಡಿದ್ದಾರೆ. ನಾರ್ಮಲ್ ಡೆಲಿವರಿ 10,000 ವಿತ್ ಮೆಡಿಸನ್ ಎಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಆಮೇಲೆ ECG, ಆಮೇಲೆ ಸ್ಕ್ಯಾನಿಂಗು ಇದ್ರದ್ದು, ಆಮೇಲೆ ಐ ಕ್ಯಾಂಪ್ ಎಲ್ಲ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಎಲ್ಲ ಇದು ಮಾಡ್ಬಿಟ್ಟು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಆಮೇಲೆ ಅವ್ರಿಗೆ ಏನಂತ ಹೇಳಿದ್ರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಏನಾದ್ರು ಇವಾಗ ಯಾರು ತೋರಿಸ್ಕೊಂಡಿರಲ್ಲ ಅಂಥವ್ರು ಏನಾದ್ರು ಹೆಲ್ತ್ ಇಶ್ಯೂಸ್ ಇದರಲ್ಲಿ ಕಾಣಿಸ್ಕೊಂಡಾಗ ರೂಪಾದೇವಿಯವರು ಆಮೇಲೆ ನಮ್ಮ ಪ್ರಿಯಕೃಷ್ಣ ಸಾಹೇಬ್ ಇಬ್ಬರು ಸೇರಿ ಅವ್ರಿಗೇನಾಗಿದೆ ಅದಕ್ಕೆ ಕಂಟ್ರೋಲಾಗಿ ಪೂರ್ತಿ ಮಾಡಿಕೊಡೋಕ್ಕೆ ಇದು ಮಾಡ್ತಿದ್ದಾರೆ. ಇವತ್ತು ಪ್ರಿಯಕೃಷ್ಣ ಸರ್ ಮತ್ತು ಕೃಷ್ಣಪ್ಪರ ಆದೇಶದ ಮೇಲೆ ಮಧು ಹಾಸ್ಪಿಟ್ಲ್ ಅವರ ಒಪ್ಪಂದದ ಮೇರೆಗೆ ಇವತ್ತು ನಮ್ಮ ಅಗ್ರಹಾರದ ಸ್ಥಳೀಯ ರೂಪಾದೇವಿ ಮತ್ತು ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಏನೋ ಒಂದು ಬಡವರಿಗೆ ಇನ್ನೊಂದು ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಕಣ್ಣಿನ ಚಿಕಿತ್ಸೆ ಆಗಿರ್ಬೋದು, ಮತ್ತು ಇನ್ನು BP, ಶುಗರ್, ಇನ್ನು ಇತರ ಹಲವಾರು ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಜನಗಳಿಗೆ ಒಳ್ಳೇದಾಗಬೇಕು. ಆಟೋ ಡ್ರೈವರ್ಸ್ ಆಗಿರ್ಬೋದು, ಹೌಸ್ ಕೀಪಿಂಗ್ ಕೆಲಸ ಮಾಡೋರಿಗಾಗಿರ್ಬೋದು, ಮನೆ ಕೆಲಸ ಮಾಡೋರಾಗಿರ್ಬೋದು, ಇವರೆಲ್ಲ ಹಾಸ್ಪಿಟಲಲ್ಲಿ ತೋರಿಸ್ಕೊಬೇಕು ಅಂದರೆ ಕನಿಷ್ಠ ಪಕ್ಷ 1,000 ಸಾವಿರ ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ ಇವರು ಬಡವರಿಗೂ ಅನುಕೂಲ ಆಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ಈ ಕಾರ್ಯಕ್ರಮ ಆಲ್ರೆಡಿ ಈಗಾಗಲೇ ಶುರುವಾಗಿದೆ, ತುಂಬ ಚೆನ್ನಾಗಿ ನಡೆಯುತ್ತಿದೆ. ಅವರಿಗೆ ಇನ್ನೂ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚು ಕಾಪಾಡಲಿ, ಹಲವಾರು ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ.